ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 7 ದ್ರೌಪದಿಯ ಪಾತ್ರದ ಪರಿಚಯದ ಮುಂದಿನ ಭಾಗ. ಕಾಮ, ಕ್ರೋಧ, ಮೋಹ, ಮದ ಶಕ್ತಿಗಳ ಎಲ್ಲವನ್ನೂ ನಿಗ್ರಹಿಸಿ ಜೀವಾತ್ಮನನ್ನು ಶರೀರದ ಮನಸ್ಸಿನ ಸಿಂಹಾಸನದಲ್ಲಿ ಕೂಡಿಸಿ ತೇಜೋವಂತನಾದ ಇಂದ್ರಿಯ ಪ್ರಾಣಗಳೊಡನೆ ದೇವರು ಮತ್ತೆ ಪಟ್ಟಾಭಿಷೇಕ ಮಾಡಿ ಶಾಸ್ತ್ರ ಬೋಧಿಸಿ ನೀತಿ ಕಲಿಸಿ ಧರ್ಮ ಸಾಮ್ರಾಜ್ಯಕ್ಕೆ ನಾಂದಿ ಹಾಡುವನೆಂದು ಮುಂದಿನ ಶಾಂತಿ ಅನುಶಾಸನ ಪರ್ವಗಳ ಅರ್ಥ. ಮನುಷ್ಯ ಪ್ರಯತ್ನವಿಲ್ಲದೆ ದೇವರು ಒಲಿಯಲಾರನೆಂದು, ಆದರೆ ಮನುಷ್ಯನೇ ಎಲ್ಲ ಮಾಡಲಾರನೆಂದು, ದೇವರನ್ನು ಹೇಗೆ ಒಲಿಸಿಕೊಳ್ಳುವುದೆಂದು, ದಿನನಿತ್ಯದ ಮಹಾಭಾರತ ಯುದ್ಧದಲ್ಲಿ ಗೆದ್ದು ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದುವುದೆಂದು ಹೀಗೆ ಸಾಂಕೇತಿಕವಾಗಿ ಬೋಧಿಸುವ ಈ ಗ್ರಂಥ ಹೀಗೆ ಆಧ್ಯಾತ್ಮಶಾಸ್ತ್ರದ ಸಾರವೂ ಆಗಿದೆ. ಪಾಂಕ್ತಂ ವಾ ಇದರ್ಗ ಸರ್ವಂ ಎಂದು ಶ್ರುತಿ ಹೇಳುವಂತೆ ಜ್ಞಾನಿಗೆ ಎಲ್ಲ ಐದೈದಾಗಿ ಕಾಣುವ ದೃಷ್ಟಿಗೆ ದ್ರೌಪದಿಯ ಪಂಚಪತಿಗಳು ಒಂದು ನಿದರ್ಶನ. ಗಂಡಂದಿರೇ ಕೈಬಿಟ್ಟು ಮಾನಗೆಡುತ್ತಿರುವ ಪತ್ನಿಯ ಸ್ಥಿತಿಯನ್ನು ಮೂಕರಾಗಿ ನೋಡುವಲ್ಲಿ ಆ ಪತ್ನಿಯು ತನ್ನ ಮಾನ ಕೆಡಿಸಲೆಳಸಿದವರನ್ನು ನಿಗ್ರಹಕ್ಕೆ ಯತ್ನಿಸುವುದು, ದೇವರ ಮೊರೆ ಹೋಗುವುದು, ನಿರ್ವೀರ್ಯರಾದ ಪತಿಗಳನ್ನು ಹುರಿದುಂಬಿಸುವುದು ರಣಚಂಡಿತನವೇ? ಇವಳಿಗೆ ಅಯ್ಯೋ ಎನ್ನದೆ ಮಾನಗೆಡಿಸುವ ಪ್ರಚೋದನೆ ಕೊಟ್ಟ ಕರ್ಣನಿಗೆ ಅಯ್ಯೋ ಎನ್ನುವುದು ಮಾನವೀಯ ಮೌಲ್ಯವಾಗುವುದೇ? ಎಂಥ ವಿಪರ್ಯಾಸ ಇದು! ಸಾಹಿತ್ಯ ವಿಮರ್ಶಕರ ಕಣ್ಣಿಗೆ ಅಪರಾಧಿಯಾರು ಎಂಬುದು ಬೀಳದೆ ಧೃತರಾಷ್ಟ್ರನೇ ಮಹಾಭಾರತಕ್ಕೆ ಭಾಷ್ಯ ಬರೆದಂತಿದೆ. ನಮ್ಮವರ ಸಾಹಿತ್ಯ ವಿಮರ್ಶೆ ಇದು. ವ್ಯಾಸದರ್ಶನ ಕಥೆಯ ಮಾರ್ಮಿಕಾರ್ಥಗಳನ್ನು ಸರಿಯಾಗಿ ಗ್ರಹಿಸದೆ ಮನಬಂದಂತೆ ಕಥೆಗೆ ಅರ್ಥೈಸುವುದು, ಋಷಿ ದರ್ಶನಕ್ಕೆ ಸಲ್ಲದ ಕಲ್ಪಿತ ವಿವರಗಳನ್ನು ಪೋಣಿಸುವುದು, ಶಕಾರನ ರಾಮಾಯಣ ಮಹಾಭಾರತ ಪ್ರಜ್ಞೆಯಂತೆ ವಿಕಲ್ಪವೇ ಆಗುವುದು. ಅರ್ಜುನನ ತಂಗಿ ಸುಭದ್ರೆಯನ್ನು ಹನುಮಂತನ ಮಗ ಬಬ್ರುವಾಹನ ಹೊತ್ತುಕೊಂಡು ಹೋಗಿ ಎಂದು ನಡೆದದ್ದು ರಾಮಾಯಣವೋ ಮಹಾಭಾರತವೋ ಮುಂಡಮೋಚನ ಪುರಾಣವೋ? ಈ ಕಥೆ ಯಾವುದೆಂಬಂತೆ ಇದೆಲ್ಲ ಹಾಸ್ಯಾಸ್ಪದವಲ್ಲವೇ? ಪ್ರಚಲಿತ ಶ್ರೀಸಾಮಾನ್ಯನ ಮಹಾಭಾರತ ಪ್ರಜ್ಞೆಗೆ ಮಂಗಳ ಇಷ್ಟು ಸಾಕೆಂದು ಕಾಣುತ್ತದೆ. ದ್ರೌಪದಿ ಶಪಥ. ಇಷ್ಟು ಪರಿಭವಪಟ್ಟು ದ್ರೌಪದಿ ಬಿಚ್ಚಿದ ಜಡೆಮುಡಿಯನ್ನು ಹಾಗೆ ಕಟ್ಟಿ ಕೌರವರನ್ನು ಕ್ಷಮಿಸಿದ್ದರೆ ಲೋಕದ ಸಭ್ಯರು ಅವಳನ್ನು ಮೆಚ್ಚುತ್ತಿದ್ದರೆ ಎಂಬುದಕ್ಕೆ ವಿವೇಕಿಗಳು ಉತ್ತರಿಸಬೇಕು. ತನ್ನ ಅಭ್ಯುದಯ ಕಾಲದಲ್ಲಿ ಮರೆತು ಆಮೇಲೆ ಆಪತ್ತಿನಲ್ಲಿ ಕರೆದು ಸರ್ವರಕ್ಷಕ ಯಾರೆಂಬುದನ್ನರಿತ ದ್ರೌಪದಿಯು ಶ್ರೀಕೃಷ್ಣನಲ್ಲಿ ಸಲುಗೆಯಿಂದ ಹೇಳಿಕೊಳ್ಳುವ ಗೋಳು ಹೀಗೆ: ಹೇ ಕೃಷ್ಣ, ನೀನು ಲೋಕೇಶ್ವರ, ನಾನು ನಿನ್ನವಳು. ನಿನ್ನವಳಾದ ನನಗೆ ಇಷ್ಟು ಅಪಮಾನ ಆಗಬಹುದೇ? ಪಾಂಡವರ ಪತ್ನಿಯೂ ನಿನ್ನ ಸಖಿಯೂ ಆದ ನನಗೆ ಇಷ್ಟು ಕೋಟಲೆಯೇ? ಮುಟ್ಟಾಗಿ ಒಂಟಿ ವಸ್ತ್ರ ಧರಿಸಿದ ನನಗೆ ರಾಜಸಭೆಯಲ್ಲಿ ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ? ಧಿಕ್ ಬಲಂ ಭೀಮಸೇನಸ್ಯ ಧಿಕ್ ಪಾರ್ಥಸ್ಯ ಚ ಗಾಂಡೈವಂ. ಭೀಮನ ಬಲಕ್ಕೂ ಪಾರ್ಥನ ಗಾಂಧೀವಕ್ಕೂ ಧಿಕ್ಕಾರವಿರಲಿ ಎಂದು ಶಪಿಸುವ ಈ ಮಹಿಳೆಯ ಹೊಟ್ಟೆ ಎಷ್ಟು ಉರಿದಿದೆ ಎಂಬುದನ್ನು ಎಷ್ಟು ಜನ ಅರಿತಾರು? ನೈವ ಮೇ ಪತಯಸ್ಸಂತಿ ನ ಪುತ್ರ ನ ಚ ಬಾಂಧವಾಃ ನ ಭ್ರಾತೃರೋ ನ ಚ ಪಿತಾ ನೈವ ತ್ವಂ ಮಧುಸೂದನ. ವನಪರ್ವದ 12ನೇ ಅಧ್ಯಾಯ 125ನೇ ಶ್ಲೋಕ. ನನಗೆ ಗಂಡಂದಿರೂ ಇಲ್ಲ, ಪುತ್ರ ಬಾಂಧವರೂ ಸೋದರರೂ ಇಲ್ಲ, ತಂದೆಯೂ ಇಲ್ಲ, ಕೊನೆಗೆ ನೀನೂ ಇಲ್ಲ ಎಂದು ಅನಾಥೆಯಂತೆ ಗೋಳಿಡುವ ಈ ದಲಿತೆಯ ಮಾತು ನಿಜವಲ್ಲವೇ? ರಕ್ಷೆಗೆ ಬಾರದವರು ಇದ್ದೇನು ಸತ್ತೇನು, ಇದೆಲ್ಲ ರಣಚಂಡಿಯ ಸ್ವಭಾವ ಎನ್ನುವವರಿಗೆ ಜೀವನದಲ್ಲಿ ನೊಂದು ಬೆಂದವರ ಕಷ್ಟ ತಿಳಿಯದೆನ್ನಬೇಕಾಗುತ್ತದೆ. ನೊಂದವರು ಅಂದದ್ದಕ್ಕೆಲ್ಲ ವಾಚ್ಯಾರ್ಥ ಮಾಡಬಾರದು.
ಅಳಲಿಗೆ ಅಳಲೇ ಅರ್ಥ. ಮರು ಮಾತಿನಲ್ಲೇ ಶ್ರೀಕೃಷ್ಣನನ್ನು ಹೀಗೆ ಕೊಂಡಾಡುವ ದ್ರೌಪದಿ ಎಷ್ಟು ಜ್ಞಾನ ಸಂಪನ್ನೆ ಎಂಬುದನ್ನು ನೋಡಿ. ಚತುರ್ಭಿಃ ಕಾರಣೈಃ ಕೃಷ್ಣ ತ್ವಯಾ ರಕ್ಷಾಸ್ಮಿ ನಿತ್ಯಶಃ ಸಂಬಂಧಾತ್ ಗೌರವಾತ್ ಸಖ್ಯಾತ್ ಪ್ರಭುತ್ವೇನೈವ ಕೇಶವ. ಶ್ರೀಕೃಷ್ಣ, ಈ 4 ಕಾರಣಗಳಿಂದಾದರೂ ನೀನು ನನ್ನನ್ನು ರಕ್ಷಣೆಗೊದಗಿಸಬೇಕು. 1. ಸಂಬಂಧದಿಂದ, ಅಂದರೆ ವಸುದೇವನ ತಂಗಿಯ ಸೊಸೆ ನಾನು, ಇದನ್ನು ನೀನು ಮರೆಯಬಾರದು. 2. ಗೌರವದಿಂದ, ಅಂದರೆ ಸಾಮಾನ್ಯ ಸ್ತ್ರೀಯಂತಲ್ಲದೆ ಅಗ್ನಿಕುಂಡದಿಂದ ಹುಟ್ಟಿ ಬಂದ ವಿಶೇಷ ಕಾರಣಕ್ಕಾಗಿ ಆದರೂ ನೀನು ನನ್ನನ್ನು ರಕ್ಷಿಸಬೇಕು. 3. ಸಖ್ಯಾತ್, ನಿನ್ನಲ್ಲಿ ಭಕ್ತಿ ವಿಶೇಷವನ್ನಿಟ್ಟ ಸಖೀಭಾವಕ್ಕಾದರೂ ನೀನು ಒಲಿಯಬೇಕು. 4. ಪ್ರಭುತ್ವೇನ, ನೀನು ಎಲ್ಲರನ್ನೂ ರಕ್ಷಿಸುವ ಸಾಮರ್ಥ್ಯ ಹೊತ್ತ ಪ್ರಭುವೂ ಆಗಿರುವುದರಿಂದ ಈ ಪ್ರಾರ್ಥನೆ. ನೀನೇ ಸಾಮಾನ್ಯನಾಗಿದ್ದರೆ ನಿನ್ನನ್ನು ಕೇಳುತ್ತಿದ್ದವರಾರು ಎಂಬ ಭಾವವಿಲ್ಲಿದೆ. ಈ ಗೋಳಿನ ನೋವಿನ ಮಾತನ್ನು ಶ್ರೀಕೃಷ್ಣ ಮರೆಯಲಿಲ್ಲ. ಸಕಾಲದಲ್ಲಿ ಅವಳ ರಕ್ಷಣೆಗೆ ಬರಲಾಗದೆ ಅಷ್ಟೆಲ್ಲ ನಡೆಯಬಾರದ್ದು ನಡೆದ ಮೇಲೆ ಅವಳನ್ನು ರಕ್ಷಿಸುವಂತಾದುದಕ್ಕೆ ಶ್ರೀಕೃಷ್ಣ ಕೊನೆಯ ತನಕ ಪರಿತಪಿಸಿದ. ಈ ಉಪಲಬ್ಧವಲ್ಲದ ಮುದ್ರಿತ ಪ್ರತಿಗಳಲ್ಲಿ ಕಾಣದ, ಆದರೆ ಪೂರ್ವಾಚಾರ್ಯರು ಸಂರಕ್ಷಿತವಾಗಿ ಕಾದಿಟ್ಟ ಈ ಶ್ಲೋಕ ಭಾವ ಇದನ್ನು ತಿಳಿಸುತ್ತದೆ. ಅವತಾರ ಪರಿಸಮಾಪ್ತಿ ಕಾಲದಲ್ಲಿ ಶ್ರೀಕೃಷ್ಣನು ಯಾದವರೆಲ್ಲ ಸತ್ತು ಬಲರಾಮನೂ ಪರಂಧಾಮಕ್ಕೆ ತೆರಳಿ ತಾನೂ ಮಾತಾಪಿತೃಗಳನ್ನಗಲಿ ಪ್ರಭಾಸದ ನಿರ್ಜನ ಪ್ರದೇಶದಲ್ಲಿ ಕುಳಿತು ಜರೆ ಎಂಬ ವ್ಯಾಧನ ಬಾಣ ಕಾಲಿಗೆ ತಗುಲಿ ಶರೀರ ಬಿಡುವ ಮುಂಚೆ ಏನನ್ನು ಚಿಂತಿಸುತ್ತಿದ್ದನೆಂದರೆ ನಾತಿ ಸ್ವಸ್ಥಮನ ಯಯೌ ಎನ್ನುತ್ತಾರೆ ವ್ಯಾಸರು. ಮನಸ್ಸು ಪ್ರಸನ್ನವಿಲ್ಲದೆ ದುಃಖಿಸುತ್ತಲೇ ಪರಂಧಾಮಕ್ಕೆ ತೆರಳಿದನೆಂದು ಅರ್ಥ. ಅದರ ಇಂಗಿತ ತಾನು ಅವತಾರ ಮಾಡಿಯೂ ವ್ಯರ್ಥವಾಗಿ ನೊಂದ ಭಕ್ತಿ ದ್ರೌಪದಿಗೆ ಸಕಾಲದಲ್ಲಿ ಒದಗಲಿಲ್ಲವಲ್ಲ ಎಂಬ ಶೋಕ ಎಂದು ಹಿರಿಯರ ವ್ಯಾಖ್ಯಾನವಿದೆ. ದ್ರೌಪದಿಯನ್ನು ರಕ್ಷಿಸಿದ್ದಾಗಿಯೂ ಈ ದುಃಖ ಏಕೆಂಬುದಕ್ಕೂ ಹಿರಿಯ ಆಚಾರ್ಯರು ವಿವರಣೆಗಳನ್ನು ಉದಾಹರಣೆಗಳ ಮೂಲಕ ನೀಡಿದ್ದಾರೆ. ಚಿಕ್ಕ ಹೆಣ್ಣು ಮಗು ಆಡುತ್ತಾ ಚೆಂಡು ನೆಲ ಬಾವಿಯಲ್ಲಿ ಬಿದ್ದಿತೆನ್ನಿ, ಎತ್ತ ಹೋಗಿ ಆ ಮಗುವು ಅಲ್ಲಿ ಬಿದ್ದು ಸಾಯುವುದರಲ್ಲಿದೆ ಎನ್ನಿ. ಅತ್ತ ಹೋಗಬೇಡ ಎಂದು ತಾಯಿಯು ಹೇಳಿಯೂ ಈ ಅನಾಹುತ ಆಯಿತು ಎನ್ನಿ. ನೀರಿನಲ್ಲಿ ತೇಲಿ ಮುಳುಗಿ ಸಾಯುತ್ತಿರುವ ಮಗುವನ್ನು ಬೇರಾರೋ ಎತ್ತಿ ಕಾಪಾಡಿ ತಾಯಿಗೆ, ಅಮ್ಮ ನೀನೆಷ್ಟು ಕ್ರೂರಿಯೇ, ನಿನ್ನ ಮಗು ಬಾವಿಗೆ ಬಿದ್ದರೂ ಕಾಣೆಯ ಎಂದು ಮೂದಲಿಸುವಾಗ ಆ ತಾಯಿ ಎಷ್ಟು ಸಂಕಟ ಪಡಬೇಡ. ಆ ಮಗು ಬದುಕಿ ಮುಂದೆ ತಾಯಿಯಾಗಿ 4 ಮಕ್ಕಳನ್ನು ಹಡೆದ ಮೇಲೂ ಆ ಮಗುವಿನ ತಾಯಿ ಈಗ ಅಜ್ಜಿಯಾಗಿ ಹಳೆಯದನ್ನು ನೆನೆದು ಹೊಸ ಪೀಳಿಗೆಯವರಿಗೆ ಆ ಕಥೆಯ ವಿವರವನ್ನು ತಿಳಿಸುತ್ತಾ, ಅಮ್ಮ ನಾನೆಷ್ಟು ಕೆಟ್ಟವಳೆ, ಮಗು ಬಾವಿಗೆ ಬಿದ್ದರೂ ಅಕ್ಕಪಕ್ಕದವರು ಹೇಳುವ ತನಕ ತಿಳಿಯದೆ ಉಪೇಕ್ಷಿಸಿದನಲ್ಲ ಎಂದು ನೊಂದು ಎಂದೋ ನಡೆದ ಕಥೆಗೆ ಇಂದೂ ಮರಗುವಂತೆ ಈಗ ಚೆನ್ನಾಗಿಯೇ ಇರುವವಳಿಗೆ ಕನಿಕರಿಸುವಂತೆ ತಾನೇ ರಕ್ಷಿಸಿದ ಮೇಲೂ ಶ್ರೀಕೃಷ್ಣನು ದ್ರೌಪದಿಯು ಮೊರೆ ಇಡುವ ಮೊದಲೇ ರಕ್ಷಿಸಲಾರದುದಕ್ಕೆ, ಅಷ್ಟೆಲ್ಲ ಪರಿಭವಕ್ಕೆ ಅವಕಾಶ ಕೊಟ್ಟುದಕ್ಕೆ ಪರಿತಪಿಸುತ್ತಲೇ ಅವತಾರವನ್ನು ಮುಗಿಸಿದ ವೃತ್ತಾಂತ ಚೇತೋಹಾರಿಯಾಗಿದೆ. ಸಭೆಯಲ್ಲಿ ಇವಳನ್ನು ಉಪೇಕ್ಷಿಸಿದ ಪಾಂಡವರೇ ವಧಾರ್ಹರಾಗಿರುವಾಗ ಅವರನ್ನು ಶ್ರೀಕೃಷ್ಣ ಕಾಪಾಡಿದುದೇಕೆಂದರೆ ಇವಳಿಗಾಗಿಯೇ ಎನ್ನುತ್ತಾರೆ ಹಿರಿಯರು. ಬಿಚ್ಚಿದ ಮುಡಿಯನ್ನೇ ನೋಡಲಾಗದೆ ಇಷ್ಟೆಲ್ಲ ಪ್ರಯತ್ನ ಮಾಡಿದವನು ಆಕೆಯ ಕೊರಳಲ್ಲಿ ಮಾಂಗಲ್ಯವಿಲ್ಲದ ಪರಿಸ್ಥಿತಿಯನ್ನು ಕಾಣಬಿಡುವನೋ ಎಂಬುದು ಈ ಆಚಾರ್ಯರ ವಿವರಣೆ. ಪಿಳ್ಳೈ ಲೋಕಾಚಾರ್ಯರು ಶ್ರೀವಚನಭೂಷಣಂ ಸೂತ್ರ 21ರಲ್ಲಿ ಇದರ ವಿವರಣೆ ನೀಡಿದ್ದಾರೆ.
ಪಾಂಡವರು ದ್ರೌಪದಿಯನ್ನು ಆಗ ಪತ್ನಿ ಭಾವದಿಂದಲೂ ಕಾಣಲಿಲ್ಲ, ಆಶ್ರಿತಳೆಂದೂ ಕಾಣಲಿಲ್ಲ, ಭಗವದ್ಭಕ್ತಿಯೆಂದೂ ತಿಳಿಯಲಿಲ್ಲ, ರಕ್ಷಿಸುವ ಸಾಮರ್ಥ್ಯವಿದ್ದೂ ರಕ್ಷಿಸಲಿಲ್ಲ, ಎದ್ದೂ ಹೋಗಲಿಲ್ಲ. ಇದೆಲ್ಲ ಅಮಾನುಷ ವರ್ತನೆ. ದ್ರೌಪದಿಯ ಪರಿಭವವನ್ನು ಮೂಕರಾಗಿ ನೋಡುತ್ತಾ ಸಾಕ್ಷಿಯಾದದ್ದು ದೋಷ. ಅದಕ್ಕೆ ಅಲ್ಲೇ ಭಗವಂತನ ನಿಗ್ರಹ ಆಗಬೇಕಿತ್ತು, ಆಗಲಿಲ್ಲ. ಅಷ್ಟು ಮಾತ್ರವಲ್ಲದೆ ಕೇಶವಾಸ್ಯಾತ್ಮ ಎನಿಸಿಕೊಂಡ ಅರ್ಜುನನು ಆಸ್ಥಾನದಲ್ಲಿ ಕೌರವರ ಮೇಲೆ ಸ್ನೇಹವನ್ನೂ ಕರುಣೆಯನ್ನೂ ತೋರಿಸಿ ಯುದ್ಧವನೊಲ್ಲೆ ಎಂದ ಮಾತು ಕರ್ತವ್ಯ ವಿಮುಖತೆಯ ಎರಡನೆಯ ಅಪರಾಧ. ಇಂಥ ಅಪರಾಧಿಗೂ ಸಾರಥ್ಯ, ಉಪದೇಶ ಇವರಿಗಾಗಿ ದೂತನ ಕೆಲಸ ಮಾಡಿದ್ದು ದ್ರೌಪದಿಯ ಮಾಂಗಲ್ಯ ರಕ್ಷಣೆಗಾಗಿ ಎಂಬ ವ್ಯಾಖ್ಯೆಯಿಂದ ಕರುಳು ಬಿರುದು ಬಾರದಿದ್ದರೆ ಇನ್ನೇನು ಹೇಳುವುದಿದೆ? ದ್ರೌಪದಿಯ ಕಥಾನಕದ ಪಾತ್ರ ಪರಿಚಯ ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.